ಎಪಿಸೋಡ್ನಲ್ಲಿ ಒಂದು ಹೊಸ ಕತೆ ಮಾಡ್ತಾ ಇದೀವಿ. ಆ ಕಥೆಯ ಹೆಸರು ನಮ್ಮ ಮನೆ ಎದುರಿಗೆ ಮನೆ. ಅಂದ್ರೆ ಎರಡು ಕುಟುಂಬದ ಮಧ್ಯೆ ಇರುವಂತ ಸ್ಟೋರಿ ಇದು. ಒಂದು ಒಳ್ಳೆ ಫ್ಯಾಮಿಲಿ, ಇನ್ನೊಂದು ಸ್ವಲ್ಪ ಕೊಚ್ಕೊಳ್ಳೋ ತರ ಫ್ಯಾಮಿಲಿ. ಇವಾಗ ಕತೆ ಒಳಗಡೆ ಹೋಗೋಣ, ನಿಮ್ಗೆ ಗೊತ್ತಾಗುತ್ತೆ. ಸೊಸೆ ಬಾಮಲ್ಲಿ ಒಂದ್ ಲೋಟ ಕಾಫಿ ತಂದು ಕೊಡ್ಬಾಮ. ಬಂದೆ ಅತ್ತೆ, ಒಂದ್ ಲೋಟ ತತ್ತಾ ಇದೀನಿ ಇರಿ, ಬಂದೆ. ತಿಂಡಿ ಏನಮ್ಮ ಮಾಡ್ತಿದ್ಯಾ? ಉಪ್ಪಿಟ್ಟು ಮಾಡೋಣ ಅಂತಿದ್ದೀನಿ ಅತ್ತೆ, ಉಪ್ಪಿಟ್ಟು ಮಾಡ್ತೀನಿ. ಕಾಫಿ ಕೊಡ್ ತಗೋತೀರಿ? ಒಂದೊಂದು 15 ನಿಮಿಷಕ್ಕೆ ಉಪ್ಪಿಟ್ಟು ಮಾಡಿ ತಂದು ಕೊಡ್ತೀನಿ. ನಿನ್ ಮಕ್ಳಿಗೆ ಉಪ್ಪಿಟ್ಟು ತಿನ್ನಲ್ವಲೆ? ಬೇರೆ ಏನಾರ ಮಾಡಮ್ಮ, ಉಪ್ಪಿಟ್ಟು ತಿನ್ನಲ್ಲ ಅವರು. ಅತ್ತೆ, ನಿಮ್ಮ ಮಗರು ಎಲ್ಲೋದ್ರು? ಅವನೇನೋ ಆಚೆ ಕಡೆ ಓಟ್ ಬರ್ತಾನಂತೆ. ಹೋಗಮ್ಮ, ಜಲ್ದಿ ಮಾಡೋಗಮ್ಮ, ಹೊಟ್ಟೆ ಹಸಿತೈತೆ, ಜಲ್ದಿ ಮಾಡೋಗು. ಆಯ್ತತ್ತ, ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ಫ್ಯಾಮಿಲಿ ದೊಡ್ಡಮ್ಮನ ನಿವಾಸಿ. ಇನ್ನೊಂದು ಫ್ಯಾಮಿಲಿ ಇದೆ, ಅದು ಜಯಮ್ಮನ ನಿವಾಸಿ. ಅಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಜಯಮ್ಮನ ಫ್ಯಾಮಿಲಿ ನಿವಾಸ. ಇದು ಜಯಮ್ಮನ ನಿವಾಸ ಅಂತ. ಇವಾಗ ಇವ್ರ ಕುಟುಂಬದವ್ರನ್ನೆಲ್ಲ ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಜಯಮ್ಮನ ನಿವಾಸಿ ಫ್ಯಾಮಿಲಿ. ಏನು ಮನೆಯೆಲ್ಲ ಒಂದೇ ತರ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ಬೇಕಂದ್ರೆ ನಾನು ಮತ್ತೆ ದೊಡ್ಡಮ್ಮ ಅಕ್ಕ ಎಲ್ಲರೂ ಒಂದೇ ಕುಟುಂಬದವರು. ಆದ್ರೆ ಬೇರೆ ಬೇರೆ ವಿಷಯದಿಂದ ನಾವು ದೂರ ಆಗಿದ್ದೀವಿ. ಅದನ್ನ ಮುಂದೆ ಕಥೆಯಲ್ಲಿ ಹೇಳ್ತೀವಿ. ಇವಾಗ ಬನ್ನಿ ಕತೆ ಒಳಗಡೆ ಹೋಗೋಣ. ಸೊಸೆ ಹೋಗಮ್ಮ, ಕಾಫಿ ತರಗಮ್ಮ, ಜಲ್ದಿ ಕಾಫಿ ಕುಡಿಬೇಕು. ನಾನು ಯಾರ್ದು ಇದ್ ಮಾಡೋಣ? ನಿನ್ ಮಗ ನೋಡ್ರೆ ಪಲಾವ್ ಮಾಡು ಅಂತಾನೆ, ಇವನ್ ನೋಡಿದ್ರೆ ಮ್ಯಾಗಿ ಮಾಡು ಅಂತಾನೆ, ನೀನ್ ನೋಡ್ರೆ ಕಾಫಿ ಮಾಡು ಅಂತೀಯ. ನಾನು ಯಾರ ಮಾತು ಕೇಳಲ್ಲ. ಒಬ್ರು ಕೆಲಸದವ್ರು ಇಡಿ ಅಂದ್ರೆ ಇಡ್ತಾ ಇಲ್ಲ. ಈಗ ನಾನು ಪಲಾವ್ ಮಾಡಕ್ ಹೋಗ್ತಾ ಇದ್ದೀನಿ, ಇವ್ನ್ ಮ್ಯಾಗಿನೂ ಮಾಡಲ್ಲ, ನೀನ್ ಕಾಫಿನೂ ಮಾಡಲ್ಲ. ಬೇಕಾದ್ರೆ ಬಂದ್ ಮಾಡ್ಕೊಬಂದ್ ಕುಡಿ. ನೀನು ಕೂತ್ಕೊಂಡ್ರೆ ಹೆಂಗಾಗುತ್ತದು? ಅಮ್ಮ ಹೇಳಿದು ಏನ್ ಕಾಫಿ ಅದೇನು ಒಂದು 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಆಮೇಲೆ ಹೋಗಿ ಪಲಾವ್ ಮಾಡುವಂತ, ಅವ್ನ ಮ್ಯಾಗಿನೂ ಮಾಡಬೇಡ. ಹೋಗ್ ಜಲ್ದಿ ಮಾಡೋಗು, ಕಾಫಿ ಮಾಡ್ಕೊಂಡ್ ತಂದು ಕೊಡೋಗು, ಹೋಗ ಅಮ್ಮಂಗೆ. ಅಮ್ಮ, ನಂಗೆ ಮ್ಯಾಗಿ ಮಾಡೋದಿದ್ರೆ ಮಾಡು, ಇಲ್ಲ ಅಂದರೆ ನಾನು ಕಾಲೇಜಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಮನೇಲೇ ಇರ್ತೀನಿ. ಹೋಗು. ಬಾರಿ ಇವೆ ನಾನು ಏನು ದಿನ ಕೇಳ್ತೀನ? ಇವತ್ತೇನೋ ಮ್ಯಾಗಿ ಕೇಳ್ತಾ ಇದ್ದೀನಿ, ಮಾಡ್ಕೊಬರೋಗಮ್ಮ. ಅಜ್ಜಿ ಕಾಪಿನೂ ಮ್ಯಾಗಿನೂ ನಂಗೆ. ಅಪ್ಪನ ಬೇಕಾದ್ರೆ ಪಲಾವ್ ಹಂಗೆ ಇರಲಿ. ಎಲ್ಲಾರ್ಗು ಮಾಡೋಕ್ಕಾಗುತ್ತೇನಾ? ಪಲಾವ್ ಆದ್ರೆ ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಏನೋ ಅಮ್ಮ ಕಾಪಿ ಕೇಳ್ತೈತೆ ಅಂತ ಅಮ್ಮಂಗೆ ಕಾಪಿ ಹೇಳಿದ್ರೆ ಮ್ಯಾಗಿ ಮಾಡು, ಪಲಾವ್ ಬೇಡ ಅಂದರೆ ಎಲ್ಲರೂ ನಾವು ಮ್ಯಾಗಿ ತಿಂತೀವ? ಸುಮ್ಮ ಹೋಗಿ ಪಲಾವ್ ಮಾಡೋಕೆ ಕಾಪಿ ಮಾಡ್ತಾ ಬರೋಕೆ ಎಲ್ಲರಿಗೂ. ಬರೀ ಮಾತೆತ್ತರ ಅಪ್ಪ ಮಕ್ಕಳು ಜಗಳ ಮಾಡ್ತಾರೆ. ಬಾರ, ನಿಂಗೆ ಮ್ಯಾಗಿನೂ ಮಾಡ್ಕೊಡ್ತೀನಿ, ಅವ್ರಿಗೆ ಪಲಾವ್ ಮಾಡ್ಕೊಡ್ತೀನಿ, ಅತ್ತೆ ಕಾಪಿನೂ ಮಾಡ್ಕೊಡ್ತೀನಿ. ಎಲ್ಲ ಮಾಡಿ ನಾನೇ ಮಾಡಿ ಸಾಯ್ತೀನಿ. ಕೆಲಸವ್ರನ್ನೂ ಇಡಲ್ಲ, ಒಂದು ಸೊಸೆನೂ ತರಲ್ಲ ಅಂತೀರ, ಇನ್ನು ಚಿಕ್ಕವನು ಅಂತೀರ. ಏನೋ ಒಂದು ಮಾಡ್ಕೊಳ್ರಪ್ಪ. ಬಾರ ಹೋಗೋಣ. ನೋಡೋ, ಏನೋ ನೀನ್ ಹೆಂಡತಿಗೆ ಬುದ್ಧಿ ಕಲ್ಸಿದ್ಯಾ? ಎಲ್ಲ ನಾನೇ ಮಾಡುವಂತಾಳೆ. ನೋಡೋ, ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ. ಕಾಪಿ ಮಾಡ್ಕೊಂಡು ಕೊಟ್ನಿಲ್ಲ ಅಂದ್ರೆ ಅಷ್ಟೇ, ಅವಳು ಆಚೆಗೆ ಹಾಕ್ಬಿಡ್ತೀನಿ. ಅಮ್ಮ, ನೀವು ಹೆಂಗಾರ ಮಾಡ್ಕೊಂಡು ಇದು ಮಾಡ್ರಿ, ನಾನು ಬರ್ತೀನಿ ಒಂದು 10 ನಿಮಿಷ. ಎಲ್ಲ ಒಂಚೂರು ಕೆಲಸ ಐತೆ. ಏನಪ್ಪ ನೀವು ಅತ್ತೆ ಸೊಸೆ ಜಗಳಕ್ಕೆ ನನ್ನ ಬೇರೆ ತಂದಾಕ್ತೀರ? ನೋಡಿದ್ರಲ್ಲ, ಇವತ್ತಿನ ಸ್ಟೋರಿ ಇಂಟ್ರಡಕ್ಷನ್ ಇದು. ಎರಡು ಫ್ಯಾಮಿಲಿ ಹೇಗೆ ಇರುತ್ತೆ, ಬೇರೆ ಬೇರೆ ತರ ಇದಾರ ಅಥವಾ ಒಂದೇ ಕುಟುಂಬದವರಾಗಿದ್ರು ಯಾಕೆ ಬೇರೆ ತರ ಇದಾರೆ ಅನ್ನೋದನ್ನೆಲ್ಲ ಮುಂದಿನ ಕಥೆಯಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.